ವಾಪಸ್ ಹೋಗೋಕ್ಕೆ ಮಾತ್ರ ಇದೆ ಪೆಟ್ರೋಲ್ ಪೀಟ್. ಅಲ್ಲಿ ನೋಡು, ನಾವೇ ಮೊದಲು ಇದನ್ನು ನೋಡೋಕ್ಕೆ ಅಲ್ವಾ ನೆಟ್. ನನಗೆ ನಂಬೋಕ್ಕೆ ಆಗ್ತಿಲ್ಲ, ಅವರು ಇದನ್ನು ಸ್ವಲ್ಪನೂ ನಂಬೋಲ್ಲ. 5-6 ಹೆನ್ರಿ ಕುಶಲ್ ಮೇರಾ. ಆರೋಣ ಸ್ಟೇಷನ್ ಬಂತು, ಇನ್ನು 1 ಗಂಟೆಗೆ ನಾವು ಮನೆಗೆ ಬರ್ತೀವಿ. ಕಾಪಿ ದ್ಯಾಟ್. 5-6 ಹೆನ್ರಿ. ಹವಾಗುಣ ಚೆನ್ನಾಗಿದೆ, ಬೇಗ ನೋಡೋಣ. ಓವರ್. ದೇವರಿಗೆ ಎಲ್ಲವೂ ಸಾಧ್ಯ ಸಾಧ್ಯ ಸಾಧ್ಯ. ಏನು? ಆಕಾಶ ಸ್ವಚ್ಛವಾಗಿದೆ ಜಿಮ್. ಸುಮಾರು ದೊಡ್ಡ ಮನೆಗಳು ಇವೆ, ಹಾಗೂ 6 ಚಿಕ್ಕ ಮನೆಗಳು. ಅದು ಒಂದು ಹೌಕ ಜಾಗ. ಇಂಡಿಯಾ ಜನರ ಜಾಗ ಎಲ್ಲಿದೆ? ಕುರಾರಿ ನದಿಯ ದಡದಲ್ಲಿ. 15 ನಿಮಿಷ 20 ನಿಮಿಷದಲ್ಲಿ ವಿಮಾನದಲ್ಲಿ ಹೋದ್ರೆ. ಆದರೆ ಇದು ಪಕ್ಕದಲ್ಲೇ ಇದೆ, ಅವ್ರನ್ನ ಸಂಪರ್ಕ ಮಾಡೋಣ ಅಂತ ಹೇಳ್ತೀನಿ. ಇರಿ ಫ್ರೆಂಡ್ಸ್, ಈ ಆಕ್ವಾ ಜನರು ಯಾರನ್ನೂ ಜೀವನಂತ ಉಳಿಸಲಿಲ್ಲ. ಆ ಪೆಟ್ರೋಲ್ ಕಂಪನಿ ಅವ್ರ ಗತಿ ನೆನಪಿದೆಯಾ? 4 ಮಂದಿ ಅದೇ ಜಾಗದಲ್ಲಿ ಎಷ್ಟು ವಾರಗಳ ನಂತರ. ಅವರು ಎಲ್ಲರನ್ನೂ ಈಟಿ ಮಾಡಿದರು. ನಿಧಾನವಾಗಿ ಹೋಗಿ, ಒಂದು ಸಮಯದಲ್ಲಿ ಒಂದು ಹೆಜ್ಜೆ. ಪೀಟ್ ಹೇಳೋದು ಸರಿ, ನಾವು ನಿಧಾನವಾಗಿ ಸಂಪರ್ಕ ಮಾಡೋಣ. ಅಪಾಯ ಏನು ಅಂತ ಗೊತ್ತು ಕಣ್ರೋ, ಆದರೆ ಈ ಅವಕಾಶ ಇದುವರೆಗೂ ಈ ಜನರಿಗೆ ಸುವಾರ್ತೆನೇ ಸೇರಿಲ್ಲ. ದೇವರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ಈ ವಿಷಯ ನಮ್ಮಲ್ಲೇ ಇರಲಿ, ಬೇರೆಯವ್ರಿಗೆ ಹೇಳಿದ್ರೆ ಸುಮ್ಮನೆ ತಲೆನೋವು. ಇಂಥ ಅವಕಾಶ ಇನ್ಮುಂದೆ ನಮಗೆ ಸಿಗಲ್ಲ. ಹಶ್ ಹಶ್. ನಮ್ಮ ಹೆಂಡತಿರಿಗೆ ಬಿಟ್ಟು ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ನಮಗೆ ನಷ್ಟವಾದರೂ ದೇವರಿಗೆ ಮಹಿಮೆ ಆಗಬೇಕು. ಹೌಕ ಜನರ ರಕ್ಷಣೆ. ಆಪರೇಷನ್ ಆಕಾ. ಯೇ! ಸುಂದರವಾಗಿದೆ, ನಿಶ್ಶಬ್ದವಾಗಿದೆ, ಪ್ರಶಾಂತವಾಗಿದೆ. ಇಲ್ಲಿ ಯಾವಾಗಲೂ ಹೀಗೆ ಇರುತ್ತೆ. ಮೊದಲು ಈ ಥರ ಇರಲಿಲ್ಲ. ಇಲ್ಲ, ನಾವೆಲ್ಲ ಒಂದು ಕಾಲದಲ್ಲಿ ಭಯವಾಗಿದ್ದಿದ್ವಿ. ಭಯ? ಹೌದು, ಪರದೇಶಿಗಳ ಕಂಡ್ರೆ ಭಯ, ನಮ್ಮ ಸ್ವಂತ ಜನರ ಕಂಡ್ರೆ ಭಯ. ನಮ್ಮನ್ನು ಕೊಳ್ಳುತ್ತಾ ಇದ್ದರು, ಮತ್ತು ಅವ್ರನ್ನ ಕೊಳ್ಳುತ್ತಾ ಇದ್ದೀವಿ ಅವರು ಬರೋಕ್ಕಿಂತ ಮುಂಚೆ. ಅದು ಒಂದು ಅಂಧಕಾರದ ಕಾಲ. ಜಿಮ್? ಹೌದು, ಜಿಮ್, ನೆಟ್, ಬೀಟ್ ಹೆಡ್ ಮತ್ತು ರೋಜರ್. ದೇವರು ನಮ್ಮನ್ನು ಹುಡುಗರು ಅವರು ಉದಯದಲ್ಲಿ ಹಾಕಿದ್ರು. ದೇವರು ತನ್ನ ದಾರಿ ತೋರಿಸೋದಕ್ಕೆ ಕಳಿಸಿದ ಮಕ್ಕಳು. ಮುಂದೆ ಬನ್ರಿ ಇಬ್ರು, ಹುಷಾರು, ಬೌಂಡ್ರಿ ಹತ್ರ ಹೋಗ್ಬೇಡಿ. ತಾಕತ್ತಿಲ್ವಾ ಎಲಿಯಟ್? ಚಾನ್ಸೇ ಇಲ್ಲ ಮೆಕಾಲಿ. ಒಳ್ಳೆ ಆಟ, ಸೂಪರ್. ರಾಷ್ಟ್ರಮಟ್ಟದ ಚರ್ಚೆ ಸ್ಪರ್ಧೆಯನ್ನು ಗೆದ್ಬಿಟ್ಟ. ನೀನು ಬಿಟ್ಟರೆ ಯಾರೂ ಇಲ್ಲ ಅಂದ್ಕೊಂಡ್ಬಿಟ್ಟಿದೆ ಅಲ್ವಾ ಮೆಕಾಲಿ? ಅದೆಲ್ಲ ಎಲ್ಲಿಂದ ಬಂತು? ನಾನು ಹೇಳ್ತೀನಿ ಎಲ್ಲಿಂದ ಬಂತು ಅಂತ. ನನ್ನ ಬಿಡೋ ನೀನು. ದೇವರು ಕೊಟ್ಟಿದ್ದು ಮೆಕಾಲಿ. ನೀನು ಏನು ಮಾಡ್ತಾ ಇದೀಯ ಅದನ್ನ ಇಟ್ಕೊಂಡು? ಕಾಸು ಮಾಡಬೇಕಾ ನಿನಗೆ?
ನೀನೊಬ್ಬ ಮಿಷನರಿ ಆಗಬೇಕು ಎಡ್. ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಓಕೆ ಜಿಮ್, ನಿನ್ನ ಮಾತು ಅರ್ಥ ಆಯಿತು. ಹೋ ಗ್ರಿಪ್ ಸಖತ್ತಾಗಿದೆ. ಅದು ನೋವಾಗುತ್ತೆ. ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡು. ಲಾ ಸ್ಕೂಲ್ ಆದಮೇಲೆ ನೋಡೋಣ. ನೀನು ಲಾಯರ್ ಆದರೆ ಏನು ಪ್ರಯೋಜನ ಎಡ್? ಎಷ್ಟೊಂದು ಜನ ಲಾಯರ್ಸ್ ಇದ್ದಾರೆ, ಆದರೆ ದೇವರ ಕರೆಯನ್ನು ಯಾರೂ ಹೋಗುಡ್ತಿಲ್ಲ. ಯೋಚನೆ ಮಾಡು ಎಡ್. ಗಂಟೆ ಎಷ್ಟಾಯಿತು? ಇನ್ನೇನು ಬಂದ್ಬಿಡ್ತು. ಎಡ್ ಕೂಡ ನಮ್ಮ ಜೊತೆ ಬರ್ಬೋದಾಗಿತ್ತು. ಸ್ವಲ್ಪ ಬೇಜಾರಾಯಿತು. ಏನಾಯಿತು? ಅಯ್ಯೋ, ಏನು? ಕೆಟ್ಟೋಯ್ತು ಕೆಟ್ಟೋಯ್ತು ಕೆಟ್ಟೋಯ್ತು. ಓಹ್ ಕಮಾನ್. ಏನು ಶಬ್ದ ಅದು? ಕಮಾನ್ ಕಮಾನ್, ಬೇಗ ಬೇಗ ಆಕ್ಸಿಲೇಟರ್ನ ಹತ್ತು. ಜಂಪ್ ಮಾಡಿ. ಓ, ಎಲ್ಲ ಚೆನ್ನಾಗಿದ್ದೀರಾ? ಏನು? ಇದು 2ನೇ ಸಲ. ಮೊದಲನೇ ಸಲ ನಾನು ಬೇಟೆ ಆಡೋಕ್ಕೆ ಹೋದಾಗ ಒಂದು ಗೋಲಿ ನನ್ನ ಪಕ್ಕದಲ್ಲೇ ಹೋಯ್ತು. ದೇವರು ನನಗೋಸ್ಕರ ಏನೋ ತಯಾರು ಮಾಡ್ತಾ ಇದ್ದಾನೆ. ನಮ್ಮಪ್ಪ ನನ್ನ ಕೊಂದ್ಬಿಡ್ತಾರೆ. ಇದೇ ಕಾರ್ನ ಮೆಕ್ಸಿಕೋ ಮಿಷನ್ ಟ್ರಿಪ್ಗೆ ತಗೊಂಡೋಗ್ಬೇಕಾಯಿತು. ಇವಾಗ ಹೆಂಗೆ ಹೋಗೋಣ ಅಲ್ಲಿಗೆ? ದೇವರ ಕೆಲಸ ಮಾಡಲು ಜಿಮ್ಮಿಗೆ ಮೆಕ್ಸಿಕೋ ಒಂದು ಅವಕಾಶ. ಅವನು ದೇಶ ಬಿಟ್ಟು ಫಸ್ಟ್ ಟೈಮು ಆಚೆ ಹೋಗ್ತಾ ಇದ್ದ. ಅದಕ್ಕೆ ದಾರಿಯನ್ನು ಹುಡುಕೊಂಡ. ಧನ್ಯವಾದ ಸರ್. ಅದ್ಭುತ ಎಲಿಯಟ್. ಪರವಾಗಿಲ್ಲ, ಮಾತಾಡೋಕ್ಕೆ ಬೇಕಾದಷ್ಟು ಸ್ಪ್ಯಾನಿಷನ್ನು ತುಂಬ ಬೇಗ ಕಲ್ತಿದ್ದಾನೆ. ಎಷ್ಟು ದಿನ ಆಯಿತು ಇಲ್ಲಿ ಬಂದ್ಬಿಟ್ಟು? 6 ವಾರ ಅಷ್ಟೇ. ತುಂಬ ಛಲ ಇದೆ. ಒಂದು ವಿಷಯ ಹೇಳ್ತೀನಿ. ಏನದು? ಜಿಮ್ ಎಲಿಯೋಟ್ ಒಬ್ಬ ದೃಢವಾದ ಯುವಕ. ಆತನು ತುಂಬ ದೂರ ಹೋಗ್ತಾನೆ. ಇಂಡಿಯಾ? ನೀನು ಇಂಡಿಯಾಗೆ ಹೋಗಬೇಕಾ? ಅಥವಾ ಸೌತ್ ಅಮೇರಿಕಾ? ನನಗೇನು ಗೊತ್ತಾಗ್ತಾ ಇಲ್ಲ. ನನಗನ್ಸುತ್ತೆ ದೇವರು ನನ್ನ ಅಲ್ಲೇ ಕರೀತಾ ಇದ್ದಾರೆ ಅಂತ. ಡಾಕ್ಟರ್ ಟೆಡ್ ಮಾರ್ಷ್ಗೆ ಪತ್ರ ಬರೆದಿದ್ದೆ. ಅವರು ಎಕ್ವಡಾರ್ನ ಇಂಡಿಯಾ ಜನಾಂಗ ಜೊತೆಗೆ ವರ್ಕ್ ಮಾಡ್ತಾರೆ. ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ನೀನೊಬ್ಬ ಒಳ್ಳೆ ಟೀಚರ್ ಆಗಬಹುದು. ಅಮೇರಿಕಾದಲ್ಲೇ ನಿನ್ನ ಬಲಿಸಬಹುದು. ಇರ್ಬೋದು, ಆದರೆ ನನಗೋಸ್ಕರ ದೇವ್ರ ಚಿತ್ತ ಅದಲ್ಲ ಅನಿಸುತ್ತೆ ರಾನ್. US ಅಲ್ಲಿ ಜನರಿಗೆ ಎಲ್ಲ ತುಂಬಾ ಇದೆ. ನಾನು ಏನು ಮಾಡಬೇಕು ಅಂದರೆ, ಎಲ್ಲಿ ಸುವಾರ್ತೆನೇ ಮುಟ್ಟಿಲ್ವೋ ಅಲ್ಲೋಗಿ ನಾನು ಸೇವೆ ಮಾಡಬೇಕು. ದೇವರು ನನ್ನ ಅದಕ್ಕೆ ಕರೀತಾ ಇದ್ದಾನೆ ಅನಿಸುತ್ತೆ. ಎಲ್ಲವನ್ನು ಬಿಟ್ಟು ಹೋಗಕ್ಕ? ಮನೆ, ದೇಶ ಎಲ್ಲ. ಒಂದು ಸತಿ ನೀನು ಹೋದರೆ ಮತ್ತೆ ಬರೋಕ್ಕಾಗಲ್ಲ, ಗೊತ್ತು ತಾನೆ? ಗೊತ್ತಾ? ಇನ್ನೂ ಇಲ್ಲ. ಆದರೆ ಒಂದು ವಿಷಯ ನನಗೆ ಖಚಿತ ರಾನ್. ಕಾಪಾಡೋಕ್ಕೆ ಆಗದಿರೋದನ್ನು ಕೊಡಲು ಹಾಗೂ ಕಳ್ಕೊಳ್ಳೋಕ್ಕೆ ಸಾಧ್ಯವಾಗದಿರೋದನ್ನು ಪಡ್ಕೊಳ್ಳಲು ಆತನು ಮೂರ್ಖನಲ್ಲ. ತಕ್ಕ ಸಮಯ ಬಂದಾಗ ಆತನೇ ದಾರಿಯನ್ನು ತೋರಿಸ್ತಾನೆ. ಅಲ್ಲಿ ನೋಡು ರಾನ್, ಇವತ್ತು ನಾವಿಬ್ಬರು ಇಲ್ಲಿರೋದು ದೇವರ ಅಪಾರವಾದ ಕೃಪೆಯಷ್ಟೇ. ಹಾಗೆ ಈ ಅದ್ಭುತವಾದ ದೃಶ್ಯವನ್ನು ನೋಡ್ತಿದ್ರೆ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಇದೇ ಬೆಳದಿಂಗಳು ದೇವರ ಗೊತ್ತಿಲ್ಲದಿರೋರ ಮೇಲೇನೂ ಹೊಳೆಯುತ್ತಿದೆ.
ಯಾರೋ ದೇವ್ರ ಬಗ್ಗೆ ಯಾವತ್ತೂ ಕೇಳೇ ಇರಲ್ವೇನೋ? ದೇವರನ್ನು ಊಹಿಸ್ಕೊಂಡು ಇರಲ್ವೇನೋ? ಆ ವ್ಯಕ್ತಿ ಯಾರೇ ಆಗಿರಲಿ, ನಾನು ಅಲ್ಲಿಗೆ ಹೋಗ್ಬೇಕು. ಓ, ಇವಳು ನಡುಗುತ್ತಿದ್ದಾಳೆ. ನನಗೇನು ಅರ್ಥ ಆಗ್ತಾ ಇಲ್ಲ. ಬೆಳಿಗ್ಗೆ ಇಲ್ಲಿ ಸಿಕ್ಕಿದ್ಲು ಅಂದ್ರ? ಹೌದು ಸೆನ್ಯಾರ್, ಒಬ್ಬ ಅವಕ ಅದೊಂದು ಭಯಂಕರವಾದ ಜಾತಿ. ಎಲ್ಲರಿಗೂ ಅವರ ಕಂಡ್ರೆ ಭಯ. ಇದುವರೆಗೂ ಒಬ್ಬ ಒಳ್ಳೆಯ ನಾವು ಆ ಹುಡುಗಿ. ಜಾತಿಯವರ ಜೊತೆ ಯಾವ ಥರದ ಸಂಪರ್ಕ ಆಕೆ ತಪ್ಪಿಸಿಕೊಂಡು ಓಡಿ ಬಂದಾಗಿದೆ. ಹೌದು ಪಾಪ, ತುಂಬ ಭಯ ಪಟ್ಕೊಂಡಿದ್ದಾಳೆ. ಏನಾಗಿರ್ಬೋದೋ ಏನೋ. ಡಾಕ್ಟರ್ ಟೆಡ್ಮಾಶ್ ವಿಚಾರಿಸ್ತಾರೆ. ಮತ್ತೆ ಡಾಕ್ಟರ್ ಹೇಗಿದ್ದಾರೆ? ಅವ್ರು ಯಾವಾಗಲೂ ಬ್ಯುಸಿನೇ. ಬೆಳಿಗ್ಗೆ ಶಾಂಡಿಯಾಗಿ ಹೊರಟರು. ನಾನು ಆದಷ್ಟು ಬೇಗ ಅಲ್ಲಿಗೆ ಹೋಗಬೇಕು. ಸೆನ್ಯೋರ್, 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 ಡಾಕ್ಟರ್ ತಿದ್ಮಾರ್ಷ್ಗೆ ಆಕ್ಸಿಡೆಂಟ್ ಆಗಿದೆ. ಡಾಕ್ಟರ್ ಟೆಡ್ಮಾಶಿಂದ ಒಂದು ಪತ್ರ. ನನ್ನ ಪ್ರೀತಿಯ ಜಿಮ್, ನೀನು ಎಕ್ವೆಡಾರ್ ಬರಲು ನಿಜವಾಗ್ಲೂ ಯೋಚಿಸ್ತಾ ಇದೆಯಾ ಅಂತ ನನಗೆ ತಿಳಿಯಬೇಕು. ಯಾಕಂದರೆ ನಾವು ಇತ್ತೀಚೆಗೆ ಒಂದು ಘಟನೆಯನ್ನು ಅನುಭವಿಸಿದೆವು. ನಮ್ಮ ಸೇವೆ ವಿಮಾನ ಅಪಘಾತಕ್ಕೆ ಸಿಕ್ಕಿ ನನ್ನ ಹೆಂಡತಿಗೆ ಪೆಟ್ಟಾಗಿದೆ. ಆದ ಕಾರಣ ನಾವು ಸೇವೆಯನ್ನು ಮಾಡುವ ಸ್ಥಿತಿಯಲ್ಲಿ ಇಲ್ಲ, ಹಾಗೂ ನಾವು ಶುರು ಮಾಡಿರುವ ಕೆಲಸವನ್ನು ನಡೆಸಿಕೊಂಡು ಹೋಗಲು ಯಾರಾದರೂ ಶಾಂಡ್ಯಗೆ ಬಂದು ಕ್ವೆಚ್ಚ ಜನಾಂಗದವರ ಜೊತೆಗೆ ಕೆಲಸ ಮಾಡುವ ಅಗತ್ಯವಿದೆ. ಎಕ್ವೆಡಾರ್. ಪ್ರೀತಿಯ ಡಾಕ್ಟರ್ ಟೆಡ್ಮಾಶ್, ನಾನು ಆಗಲೇ ಹೊರಟಾಗಿದೆ. ನನ್ನ ಪ್ರೀತಿಯ ಜಿಮ್, ಎಂಥ ಸಿಹಿ ಸುದ್ದಿ. ನಿಮಗೆ ಮತ್ತು ಪೀಟ್ ಫ್ಲೆಮಿಂಗ್ಗೆ ನೀರೆಂದರೆ ಇಷ್ಟ ಇರಬೇಕು. ನೀವು ತಿಂಗಳಲ್ಲಿ 20 ದಿನ ಸಮುದ್ರದಲ್ಲೇ ಇರ್ತೀರಾ ಮತ್ತು ಅಲ್ಲಿ ತಲುಪಿದ ಮೇಲೆ ಕೀಟೋ ಒಂದು ಬೇರೆಯೇ ಜಗತ್ತಾಗಿರುತ್ತೆ. ನೀನು ಈಗ ಸ್ವಲ್ಪ ಪ್ರಾಥಮಿಕ ಸ್ಪ್ಯಾನಿಷ್ ಭಾಷೆಯನ್ನು ಕಲಿಯಬೇಕು. ಇನ್ನು 6 ತಿಂಗಳಲ್ಲಿ ರಾಜಧಾನಿಗೆ ಹೋಗಿ ನೀನು ಓದಬೇಕು. ಅದಾದ ಮೇಲೆ ನೀನು ಶಾಂಡ್ಯಾಗೆ ಪೂರ್ಣ ತಯಾರಾಗುತ್ತಿ. ಶಾಂಡ್ಯಾ, ನಾನು ಅಲ್ಲಿ ಸುಮಾರು ಹೊತ್ತು ಇರೋದಿಲ್ಲ. ಪುನಃ ಕಟ್ಟಡವನ್ನು ಕಟ್ಟಬೇಕು. ನೀನು ಅಲ್ಲಿ ಕ್ವೆಚ್ಚ ಭಾಷೆಯನ್ನು ಕಲಿಯಬೇಕು, ಸೌಕರ್ಯಗಳನ್ನು ಪಡ್ಕೋಬೇಕು, ವಿಮಾನದಾರಿಯನ್ನು ಮಾಡಬೇಕು, ಗದ್ದೆಯನ್ನು ಕಡಿಯಬೇಕು. ಕೀಟೋ ಒಂದು ಬೇರೆ ಲೋಕ ಅಂತಂದರೆ ಶಾಂಡ್ಯ ಒಂದು ಬೇರೆ ಬ್ರಹ್ಮಾಂಡನೇ. ಇದೊಂದು ಜ್ಞಾಪಕ ಇಟ್ಕೋ ಜಿಮ್. ನೀನು ದೇವರಲ್ಲಿ ವಿಧೇಯನಾಗಿರುವಾಗ ಸುಮಾರು ಪರೀಕ್ಷೆಗಳು ಬರ್ತವೆ. ಪರೀಕ್ಷೆಗಳು ಬೇಗ ಬೇಗ. ಶನಿವಾರ ಆಗಸ್ಟ್ 1ನೇ ತಾರೀಕು 1953. 30 ವರ್ಷದಲ್ಲಿ ಈ ಥರ ನಿರಂತರ 36 ಗಂಟೆ ಮಳೆ ನೋಡೇ ಇರಲಿಲ್ಲ.
ಗಂಧಿಗೆಗಳನ್ನ ಸಾಗಿಸಿದ್ವಿ. ನಮ್ಮ ಸ್ಪ್ಯಾನಿಷ್ ಬರಹಗಳು, 5 ಕಟ್ಟಡಗಳು, ಮಕ್ಕಳ ಆಟದ ಜಾಗ, 100 ಮೀಟರ್ ವಿಮಾನ ದಾರಿ, ಹತ್ತತ್ರ 1 ವರ್ಷದ ಕೆಲಸ ನೀರು ಪಾಲ. ಉಪದ್ರವಗಳು ಬರ್ತವೆ ಅಂತ ಗೊತ್ತಿತ್ತು, ಆದರೆ ಈ ರೀತಿ ಎಂದೂ ನೆನೆಸಿರಲಿಲ್ಲ. ದೇವರ ಕಾರ್ಯಗಳನ್ನ ಅರ್ಥ ಮಾಡಿಕೊಳ್ಳಲು ತುಂಬ ಕಷ್ಟ. ಶಾಂಡ್ಯ ಇನ್ನಿಲ್ಲ. ಇದೊಂದು ಕೊಯ್ಯುವ ಸಮಯ. ಹೌದು, ಈ 2 ವಾರದಲ್ಲಿ ದೇವರ ವಾಕ್ಯನು ಚೆನ್ನಾಗಿ ಸ್ವೀಕರಿಸಿದರು. ಇನ್ನು 12 ಜನ ದೀಕ್ಷಾ ಸ್ನಾನ ಹೊಂದಿದರು. 1 ವರ್ಷದಲ್ಲಿ ದೇವರು ಎಷ್ಟೆಲ್ಲ ಮಾಡಿದಾರಲ್ವಾ? ಆಹಾ, ಮಹಾ ಅದ್ಭುತ. ಮೆಕಾಲಿನ ಸೇವೆಗೆ ಕರೆದ ಹಾಗೆ ಮದುವೆ ಮಾಡ್ಕೊಂಡ್ಬಿಟ್ಟ. ಪೀಟಿಯರ್, ಅಲ್ಲಿ ನನ್ನ ಅದ್ಭುತ ಬಂದೆ ಡಿಯರ್. ಬೇರೆ ಸಭೆಗಳ ಥರ ಅಲ್ಲ ಇದು. ಆದ್ರೆ ಜೀವಂತ ಸಭೆ. ಅದೇ ನಿಜ ಅಲ್ವಾ ಎಡ್? ಅದೇ ನಿಜ. ಸರಿ, ಎಲ್ಲ ಸಿದ್ಧವಾಗಿ ಸ್ವಲ್ಪ ಹತ್ರ ಬನ್ನಿ. ಆಯ್ತು, ಎಲ್ಲರೂ ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಸ್ಮೈಲ್. ಆದರೆ ಜಿಮ್ ಒಬ್ಬನೇ ಇರಲಿಲ್ವಾ? ಓ ಇಲ್ಲ, ದೇವರು ಆತನ ಸ್ನೇಹಿತನು ಕರೆದನು. ಜಿಮ್ ಸಹಾಯಕ್ಕಾಗ ಪ್ರಾರ್ಥನೆ ಮಾಡಿದ, ದೇವರು ಸಹಾಯ ಕಳಿಸಿದ್ರು. 1 ನಿಮಿಷ. ಇಲ್ಲಿ ಏನು ಇಲ್ಲ. ಏನು? 1 ನಿಮಿಷ. ಅದು ಏನದು? ಎಲ್ಲಿ ಎಲ್ಲಿ ಎಲ್ಲಿ? ಅಲ್ಲಿ ಓ ಅನ್ಸುತ್ತೆ. ದೇವರೇ, ಓ ದೇವರೇ, ಯಾರು ನಂಬಲ್ಲ ಇದನ್ನ. ವಾಪಸ್ ಹೋಗಕ್ ಮಾತ್ರ ಪೆಟ್ರೋಲ್ ಇದೆ. ಇದು ಅವಕ ಅಲ್ವಾ? ಮೊದಲೇ ಹೇಗೆ ನೋಡಲಿಲ್ವೋ ನನಗಿನ್ನೂ ಗೊತ್ತಾಗ್ತಿಲ್ಲ. ಆದರೆ ದೇವರು ಇಷ್ಟು ವರ್ಷಗಳ ಕಾಲ ನನ್ನನ್ನು ಇದಕ್ಕಾಗಿಯೇ ನಡೆಸುತ್ತಿದ್ದ ಎಂದು ನಂಬುತ್ತೇನೆ. ನಾನೇನು ಹೇಳ್ತೀನಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ. ಮಾಡೋಣ, ಆದರೆ ಹೇಗೆ? ವಾರಕ್ಕೊಂದು ಫ್ಲೈಟ್. ಒಂದು ಬುಟ್ಟಿಯಲ್ಲಿ ಗಿಫ್ಟ್ನ ಕೆಳಗಡೆ ಇಳಿಸೋಣ. ಬೇರೆ ಮಿಷನ್ಸ್ಗೆ ಮಾಡೋ ಹಾಗೆ. ಹೌಕದಲ್ಲ, ಹೇಗೆ? ಡಯೂಮ ತಪ್ಪಿಸಿಕೊಂಡ ಆ ಅವಕ ಹುಡುಗಿ. ಆಕೆಯ ಬಗ್ಗೆ ಭೇಟಿಯಾಗಿಲ್ಲ, ಆದರೆ ಕೇಳ್ಪಟ್ಟಿದ್ದೀನಿ. ನೀವು ವಿಮಾನ ಚಾಲಿಸಿ, ನಾನು ಪದಗಳ ಏರ್ಪಾಟ್ ಮಾಡ್ತೀನಿ. ನಾವು ಒಳ್ಳೆಯವರಂತೆ ತೋರಿಸಬಹುದು. ಏನಾದರೂ ನೋಡಿದ್ಯಾ? ಇನ್ನೂ ಇಲ್ಲ. ಇದ್ದಾರೆ, ಸದ್ಯಕ್ಕೆ ಕಾಣಿಸ್ತಿಲ್ಲ. ಬಿಟೋ ಎಮಿಟೆ ವಾ ಪೊನೆಮೊ. ನಾವು ನಿನ್ನ ಸ್ನೇಹಿತರು. ಧನ್ಯವಾದಗಳು ಡಯೂಮ, ನಿನ್ನಿಂದ ತುಂಬ ಸಹಾಯವಾಯಿತು. ನೀವು ಅವ್ರನ್ನ ಭೇಟಿ ಆಗ್ತೀರಾ? ಒಂದು ಪ್ರಯತ್ನ ಡಯೂಮ. ಅವರನ್ನ ನಂಬಬೇಡಿ, ಸ್ನೇಹಿತರಂತೆ ವರ್ತಿಸುತ್ತಾರೆ. ಆಮೇಲೆ ಕೊಂದು ಹಾಕ್ತಾರೆ. ಸೇವಕರು ತಾಳ್ಮೆಯಿಂದ ನಿರಂತರವಾಗಿ ಪ್ರಾರ್ಥನೆ ಮಾಡಿದರು. ಅವರ ಹೆಂಡತಿಯರು ಕೂಡ ಪ್ರಾರ್ಥನೆ ಮಾಡಿದರು. ಆದರೆ ನಾವು ಭಯದಿಂದ ಬಚ್ಚಿಟ್ಟುಕೊಂಡಿದ್ದೀವಿ. ಇನ್ನೂ ಒಂದು ಸರ್ತಿ ಕರೆಯೋಣ. ದೇವರಿಗೆ ಸ್ತೋತ್ರ, ಒಬ್ಬ ಬಂದ. ಅವ್ರು ಏನು ಮಾಡ್ತಾ ಇದ್ದಾರೆ? ಅವರು ತಕೊಂಡ್ರು ನೇಟ್. ಹಾ ಹಾ.
ನಮಗೂ ಗಿಫ್ಟ್ ಸಿಗ್ತಿದೆ. ಎಸ್, ದೇವರಿಗೆ ಸ್ತೋತ್ರ. ನಿನ್ನ ಇಷ್ಟದಂತೆ ನೆಟ್. ರೋಸರ್ ನಮ್ಮ ತಂಡಕ್ಕೆ ನಿಮ್ಮ ಒಪ್ಪಿಗೆಯಿಂದ ಸೇರುತ್ತಿದ್ದಾನೆ. ಅವನಿಗೆ ಅನುಭವ ಇದೆ. ನಮ್ಮೆಲ್ಲರಿಗಿಂತ ಕಾಡು ಅವನಿಗೆ ಚೆನ್ನಾಗಿ ಗೊತ್ತು. ಆಯಿತು, ಜನವರಿ 3ಕ್ಕೆ ಪ್ಲೇನಲ್ಲಿ ಕಟ್ಟಿರುವ ಮನೆಯನ್ನು ತಗೊಂಡು ಹೋಗೋಣ. ಎಡ್, ರೋಜರ್ ಮತ್ತು ನಾನು ಉಳಿತೀವಿ. ಹಾಗೂ ನೀನು ಮತ್ತೆ ರೇಡಿಯೋಯಿಂದ ಪೀಟ್ ಬಂದು ನಮ್ಮ ಮನೆಯವರೊಂದಿಗೆ ನಮ್ಮನ್ನು ಬೆಳಗ್ಗೆ ಮಾತಾಡೋಣ. ಭೇಟಿ ಮಾಡಿ ಮತ್ತೆ ಸಂಜೆ ಹೊರಟ್ಬಿಡಿ. ಹೇಳ್ತಿದ್ದಂತೆ ಹೂ. ಊಟ ತಯಾರಿದೆ. ಜಿಮ್, ನನಗೆ ಭಯ ಆಗ್ತಾ ಇದೆ. ಚಿಂತೆ ಮಾಡಬೇಡ, ದೇವರು ನಮ್ಮೊಂದಿಗಿದ್ದಾನೆ. ಏನಾದರೂ ಡಿಯರ್, ಜೀವನ ಪೂರ್ತಿ ನಾನು ದೇವರ ಕರೆಗೆ ಹೋಗುಟ್ಟಿದ್ದೇನೆ. ಈಗ ಅದನ್ನು ನಿಲ್ಸೋಕ್ಕಾಗಲ್ಲ. ಸ್ವಲ್ಪ ಅಪಾಯ ಇರಬಹುದು. ನನ್ಗೆ ಗೊತ್ತು, ನೀನು ಪೆದ್ದಾಗಿ ಏನು ಮಾಡಬೇಡ. ಆಣೆ ಇಡ್ತೀನಿ. ಇನ್ನೊಂದ್ಸತಿ ಟ್ರೈ ಮಾಡಿ. Bito Kirenga Emopa. ಆಹಾ, ಓ, ನಿಧಾನ ಜಿಮ್, ನಿಧಾನ. ರಾಜರ್ ನೀನು? ದೇವರಿಗೆ ಸ್ತೋತ್ರ. ಇದು ಅದ್ಭುತ. ನೆಟ್, ಆ? ಫೋಟೋ ತಗೊಂಡ ಏನು? ಫೋಟೋ ಸರಿ, ನೆಟ್. ಆಯ್ತು. ಸ್ತೋತ್ರ ದೇವರೇ, ನಿಮಗೆ ಸ್ತೋತ್ರ. ಹಾ, ಹೇ ಹೆಡ್, ಅವ್ರಿಗೆ ಕಾರ್ಪೆಟ್ ತೋರಿಸು. ಆಯ್ತು, ಖಂಡಿತ. ಹೇ ಪೀಟ್, ವಿಮಾನ ದಾರಿ ಬಗ್ಗೆ ಹೇಳೋಣ. ಅಲ್ಲಿ ಉಪಯೋಗಿಸಕ್ಕಾಗಲ್ಲ, ಅಲ್ಲಿ ತುಂಬಾ ಮರಳಿದೆ. ಇದು ಸಮಾನ ಭೂಮಿ. ಹೂ, ಮರಕ್ಕೆ ಡಿಕ್ಕಿ. ಮರಗಳನ್ನು ಕಡಿಯಬೇಕು. ಈಗ ನೋಡಿ, ವಿಮಾನ ಕರೆಕ್ಟ್ ಆಗಿ ಲ್ಯಾಂಡ್ ಆಗತ್ತೆ. ನಾನು ವಿಚಾರ ಮಾಡುತ್ತಾನೆ, ಆತ ಹೇಳುತ್ತಿದ್ದಾನಾ? ಅದೇ ಅನ್ಸುತ್ತೆ. ಮಿಷನರಿಗಳಿಗೆ ಅದು ಒಂದು ವಿಶೇಷ ದಿನ.
ಆ ದಿನಕ್ಕೆ ಎಲ್ಲರೂ ಪ್ರಾರ್ಥನೆ ಮಾಡಿದರು. ಅವರಿಗೆ ಸಂತೋಷ ಆಗ್ತಾಯಿತ್ತು, ಆದರೆ ನಮಗೆ ಇಲ್ಲಿ ಭಯ ಆಗ್ತಾಯಿತ್ತು. ನಮ್ಮ ಸ್ನೇಹಿತರು ಮಧ್ಯಾಹ್ನ ಬಂದರು, ಸಂಜೆವರೆಗೂ ಇದ್ದರು. ನಾನು ಮತ್ತು ಪೀಟ್ ಈ ರಾತ್ರಿ ಆರೋನದಲ್ಲಿ ಇರ್ತೀವಿ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ತುಂಬ ಖುಷಿ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ತಿಳಿದು ನಮಗೆ ಸಂತೋಷ. ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀವಿ. ನಾವು ಒಳ್ಳೆಯ ಸುದ್ದಿಗಳಿಗೆ ಕಾಯ್ತಿದ್ದೇವೆ. ನಿನ್ನ ಪ್ರೀತಿಸುವೆ ಚಿನ್ನ. ಶುಭರಾತ್ರಿ. ಎರಡು ದಿನ ಯಾರೂ ಕಾಣಿಸ್ತಾ ಇಲ್ಲ. ಇನ್ನು 5 ನಿಮಿಷದೊಳಗಡೆ ಯಾರೂ ಬರಲಿಲ್ಲ ಅಂದರೆ ನಾನೇ ಅವ್ರಿಗೆ ಹೋಗ್ತೀನಿ. ನಿಧಾನ ಜಿಮ್, ಒಂದು ಸೆಕೆಂಡ್, ನಾನೇನೋ ನೋಡಿದೆ. ಏನಿದೆ ಇಲ್ಲಿ ನೋಡೋಣವಾ? ಓಹೋ, ಹಾ ಹಾ, ರೆಡಿಯಾಗಿರಿ, ಅವರು ಬರುತ್ತಿದ್ದಾರೆ. ಆಯ್ತು ಕಣ್ರೋ, ಮುಂದೆ ಹೋಗೋಣ. ಹೌಕ ಜನ ಬಂದರು. ದೇವರಿಗೆ ಸ್ತೋತ್ರ, ಕೊನೆಗೂ ಬಂದರು. ನಮ್ಮ ಗೆಳೆಯರು ಮಧ್ಯಾಹ್ನ ಆರಾಧನೆಗೆ ಬರ್ತಾರೆ ಅಂದ್ಕೊತೀನಿ. ನಿಮಗೆ ಸರಿಯಾಗಿ 4:15 ಗಂಟೆಗೆ ನಾನು ವಾಪಸ್ ಕರೀತೀನಿ. ಎಷ್ಟು ಒಳ್ಳೆಯ ಸುದ್ದಿ. ನಾವು ನಿಮ್ಮೊಂದಿಗಿದ್ದೇವೆ. ನೀವೆಲ್ಲರೂ ನಮ್ಮ ಪ್ರಾರ್ಥನೆಯಲ್ಲಿದ್ದೀರಿ. ನಾನು ಅಪ್ಪಗೆ ಹಾಯ್ ಹೇಳ್ಬೋದಾ ಮಮ್ಮಿ? ಹಾಯ್ ಡ್ಯಾಡಿ. ಓ ಕಂದ, ಅವರು 4:15 ಮತ್ತೆ ಕರೀತಾರೆ. ಹಾಲೆಲೂಯ, ಈ ದಿನಕ್ಕೋಸ್ಕರನೇ ನಾವು ಕಾಯ್ತಾ ಇದ್ರಿ. ಎಷ್ಟು ಜನ ಬರ್ತಾರೆ? ಇಲ್ಲಾಂದ್ರೆ 10 ಜನ ಇರ್ಬೋದು. ಒಂದು ಸ್ವಾಗತ ಕಮಿಟಿ ಇದ್ದಂಗಿದೆ. ನಾವೇನಾದ್ರೂ ಇವತ್ತು ಅವ್ರ ಊರಿಗೆ ಹೋಗ್ಬೋದಾ? ನೇಟ್, ನಿನ್ನ ಕ್ಯಾಮ್ರಾ ಇಲ್ಲೇ ಇದೆ. ಓಕೆ, ಟೈಮ್ ಬಂತು. ರಾಜ್, ಏನ್ ಮಾಡ್ತಿದ್ಯಾ? ನೋಟ್ಸ್ ತೆಗೆಯುತ್ತಿದ್ದೇನೆ. ಇದು ಅದ್ಭುತ. ಈಗ ಸಮಯ ಎಷ್ಟು? 3:05. ಅವರಿಲ್ಲಿದ್ದಾರೆ. ಸ್ವಾಗತ ಸ್ವಾಗತ. ಪೊಯ್ನಾನಿ ಪೊಯ್ನಾನಿ. ಹಾ 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 ಹಾ. ಪೊಯ್ನಾನಿ ಪೊಯ್ನಾನಿ. ಪೊಯ್ನಾನಿ. ನಮಗೆ ನಷ್ಟವಾದರೂ ದೇವರಿಗೆ ಮಹಿಮೆ. ನೋ ನೋ. ಬೇಡ ಬೇಡ, ನಿಲ್ಲಿಸು ನಿಲ್ಲಿಸು. ಬೇಡ, ನಾವೆಲ್ಲರೂ ಗೆಳೆಯರು. ಹಾ ಆ, 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 ಆ. 56 Henry, come and chill मेरा. 56 Henry, come and chill. ಕಳೆದುಕೊಳ್ಳೋದಕ್ಕೆ ಆಗದುದನ್ನು ಗಳಿಸಲು, ಉಳಿಸಿಕೊಳ್ಳಲು ಸಾಧ್ಯವಾಗದುದನ್ನು ನೀಡುವವನು ಮೂರ್ಖನಲ್ಲ. Shalmera calling 56 Henry, come in 56 Henry. Shalmera calling 56 Henry, come in 56 Henry. ಅವರನ್ನು ಯಾಕೆ ಕೊಂದಿತ್ತು? ನಮ್ಮನ್ನು ಕುತಂತ್ರದಿಂದ ಸಾಯಿಸಲು ಬಂದಿದ್ದಾರೆ ಎಂದು ಊಹಿಸಿಕೊಂಡು ನಾವು ಏನು ಮಾಡಿಕೊಂಡು ಬಂದಿದ್ದೇವೋ ಅದನ್ನೇ ಮಾಡಿದ್ವಿ. ಅವರನ್ನು ಸಾಯಿಸಿದ್ವಿ. ಎಷ್ಟೋ ವರ್ಷಗಳ ನಂತರ
ಅವರ ಹತ್ರ ಗನ್ ಇದ್ದರೂ ನಮ್ಮನ್ನು ಶೂಟ್ ಮಾಡಲಿಲ್ಲ ಎಂದು ಗೊತ್ತಾಯಿತು. ಡಯೂಮಾ ನಮ್ಮ ಊರಿಗೆ ಬಂದು ಹಿಂತಿರುಗಿದಾಗ ಈ ಜನರ ಒಳ್ಳೆಯತನ ಮತ್ತು ನಮ್ಮ ಊರಿಗೆ ಬರುವ ಉದ್ದೇಶ ಏನಾಗಿತ್ತು ಅಂತ ಹೇಳಿದಳು. ಬೇರೆ ಫಾರಿನ್ ಜನರ ಹಾಗೆ ಇಲ್ಲ ಇವರು ಎಂದು ಅರಿವಾಯಿತು. ಅವರ ಹತ್ರ ಗನ್ ಇದ್ದಾಗಲೂ ನಮ್ಮನ್ನು ಶೂಟ್ ಮಾಡಲಿಲ್ಲ. ನಾವು ಬಹಳ ದೂರದಿಂದ ಅವರನ್ನು ಗಮನಿಸಿದೆವು. ಯೇಸು ಸ್ವಾಮಿ ಮಾಡಿದ ಹಾಗೆ ತಮ್ಮ ಪ್ರಾಣವನ್ನು ನಮಗೋಸ್ಕರ ಸ್ವಇಚ್ಛೆಯಿಂದ ತ್ಯಾಗ ಮಾಡಿ ಪ್ರೀತಿ ಮತ್ತು ಕ್ಷಮಾಪಣೆಯ ಅರಿವು ಮೂಡಿಸಿದರು. ಕೆಲವು ತಿಂಗಳುಗಳ ನಂತರ ಜಿಮ್ ಎಲಿಯಟ್ರವರ ಹೆಂಡತಿ ಎಲಿಜಬೆತ್, ಮಗಳು ವ್ಯಾಲರಿ ಹಾಗೂ ನೇಟ್ ಸೇಂಟರ ತಂಗಿ ರೇಚಲ್ ಇವರು ಸಾಹಸ ಮಾಡಿ ನಮ್ಮ ಊರಿಗೆ ಬಂದರು. ನಮ್ಮನ್ನು ಕ್ಷಮಿಸಿದರು. ಅವರ ಕ್ಷಮಾಪಣೆಯಿಂದ ನಾವು ಕ್ಷಮಿಸಲು ಕಲಿತೆವು. ಅವರ ಪ್ರೀತಿಯಿಂದ ನಾವು ಪ್ರೀತಿಸಲು ಕಲಿತೆವು. ಹಾಗೂ ಅವರ ಧೈರ್ಯ ಮತ್ತು ಪ್ರಾರ್ಥನೆಯಿಂದ ನಾವು ದೇವರನ್ನು ಅರಿತುಕೊಂಡೆವು. 5 ಜನ ಪುರುಷರು ದೇವರ ಕರೆಗೆ ಹೋಗೊಟ್ಟು ಆತನ ಬೆಳಕನ್ನು ನಮ್ಮ ಜನಾಂಗಕ್ಕೆ ತಂದರು. ಅವರನ್ನು ಸಾಯಿಸಿದರೂ ಸಹ 5 ಮಂದಿಯ ಪತ್ನಿಯರು ಮತ್ತು ಕುಟುಂಬದವರು ಇಲ್ಲಿಗೆ ಬಂದು ನಮ್ಮನ್ನು ಕ್ಷಮಿಸಿದರು. ಎಲಿಜಬೆತ್ ಇಲಿಯಟ್ ಮತ್ತು ಆಕೆಯ ಮಗಳು ವ್ಯಾಲರಿ ಔಕಾ ಜನರ ಜೊತೆ 2 ವರ್ಷ ಇದ್ದರು. ಮ್ಯಾರಿಲೋ ಮಕಲೆ ಅವರು ಮಿಷನರಿಗಳ ಮಕ್ಕಳಿಗೆ ಕ್ವೀಟೋದಲ್ಲಿ ಒಂದು ಮನೆಯನ್ನು ಕಟ್ಟಿದರು ಮತ್ತು ಒಬ್ಬ ಹೆಸರಾಂತ ಲೇಖಕಿಯಾಗಿ ತನ್ನ ಜೀವನದ ಈ ಕಥೆಯನ್ನು ಸಹ ಬರೆದರು. ಬಾರ್ಬರಾ ಯೋಡರಿನ್ ಮತ್ತು ರಾಜರ್ ಮೊದಲು ಕೆಲಸ ಮಾಡುವ ಸ್ಥಳಕ್ಕೆ ಹಿಂತಿರುಗಿದರು ಮತ್ತು ಇವಾರೋಸ್ ಜನಾಂಗದವರೊಟ್ಟಿಗೆ ಸುವಾರ್ತೆ ಸೇವೆ ಶುರು ಮಾಡಿದರು. ಮಾರ್ಕ್ ಸೇಂಟ್ ಕ್ವೀಟೋದಲ್ಲಿ ಮಿಷನರಿಯಾಗಿ ಸೇವೆ ಶುರು ಮಾಡಿದರು ಹಾಗೂ ನೇಟ್ರವರ ತಂಗಿ ರೇಚಲ್ ರವರು ಔಕಾದಲ್ಲೇ ಉಳಿದುಕೊಂಡರು ಮತ್ತೆ 1994ರಲ್ಲಿ ತೀರಿಕೊಂಡರು. ಈ ಕುಲದವರನ್ನು ಯಾರೂ ಔಕಾಸ್ ಅಂದರೆ ಕ್ವೆಚ್ವಾ ಭಾಷೆಯಲ್ಲಿ ಅನಾಗರಿಕರು ಎಂದು ಕರೆಯುವ ಹಾಗೆ ಇಲ್ಲ. ಬದಲಾಗಿ ಅವರ ಮೂಲ ಹೆಸರು ವೌರಾನಸ್ ಎಂದು ಕರೆಯಲ್ಪಡುತ್ತಾರೆ. ಇನ್ನೂ ಸಹ ಸ್ಟೀವ್ ಸೇಂಟ್ ವೌರಾನಸ್ ಜನಾಂಗದವರೊಟ್ಟಿಗೆ ಸೇವೆ ಮಾಡುತ್ತಿದ್ದಾರೆ.